ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಶುರುವಾದಂತಹ ಈ ಅಧಿಕಾರದ ಗದ್ದುಗೆಯ ಗುದ್ದಾಟ ಈಗ ದೆಹಲಿಯ ಅಂಗಳವನ್ನು ಸೇರಿದೆ. ಅಧಿಕಾರವನ್ನು ಬಿಟ್ಟುಕೊಡಬೇಕು ಅನ್ನುವಂತಹ ಹಠವನ್ನು ಹಿಡಿದಿರುವಂತಹ ಡಿ ಕೆ ಶಿವಕುಮಾರ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಠ ಬಿಡದಂಥ ಸಿದ್ದರಾಮಯ್ಯ ಮತ್ತೊಂದು ಕಡೆ. ದಿನದಿಂದ ದಿನಕ್ಕೆ ಈ ಹಾವು ಹೇಣಿಯ ಆಟ ಬೇರೆ ಬೇರೆ ದಿಕ್ಕನ್ನು ಪಡಿತಾ ಇದೆ. ಅಧಿಕಾರ ಹಸ್ತಾಂತರದ ಆಟ ಈಗ ಬಣಬಡಿದಾಟದ ಆಟವಾಗಿಯೂ ಕೂಡ ಬದಲಾಗುವಂಥ ಲಕ್ಷಣ ಕಾಣಿಸ್ತಿದೆ. ಈಗಾಗಲೇ ದೆಹಲಿಯ ಗದ್ದುಗೆಯನ್ನು ಸೇರಿರುವಂತಹ ಈ ಅಧಿಕಾರ ಹಸ್ತಾಂತರದ ಈ ಚರ್ಚೆಗಳು ಮತ್ತು ಮೇಲಾಟಗಳು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರ ವಿರುದ್ಧ ಒಂದಷ್ಟು ಬೇಸರವನ್ನು, ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಿದೆ. ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ತನ್ನ ಪಟ್ಟನ್ನು ಸಡಿಸಿಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸನ್ನು ಒಡೆಯುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಏಳುವಂತೆ ಮಾಡಿದೆ. ಹಾಗಾದರೆ ಕಾಂಗ್ರೆಸ್ ಮನೆಯಲ್ಲಿ ಸದ್ಯಕ್ಕೆ ಏನಾಗ್ತಿದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಗದ್ದುಗೆಯ ಗುದ್ದಾಟ ನಿಜವಾದಂತಹ ಪ್ರಹಸನ ಈಗ ಗಂಭೀರ ಸ್ವರೂಪವನ್ನು ಪಡಿತಾ ಇದೆ. ಮೊನ್ನೆವರೆಗೂ ಕೂಡ ಇದು ಮೇಲ್ನೋಟಕ್ಕೆ ಜಸ್ಟ್ ಗಾಳಿ ಸುದ್ದಿ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಇದು ಕೇವಲ ಗಾಳಿ ಸುದ್ದಿಯಲ್ಲ, ಇದು ಗಾಳಿ ಎಬ್ಬಿಸುವಂತಹ, ಬಿರುಗಾಳಿಯನ್ನು ಸೃಷ್ಟಿಸಿರುವಂತಹ, ಸುಂಟ್ರು ಗಾಳಿಯನ್ನು ಈಗಾಗಲೇ ಶುರು ಮಾಡಿರುವಂಥ ಸುದ್ದಿ ಅನ್ನೋದು ಗೊತ್ತಾಗಿದೆ. ಈ ಅಧಿಕಾರ ಹಸ್ತಾಂತರ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರ ನಡೆ ಈಗ ತಲೆನೋವಾಗಿ ಪರಿಣಮಿಸಿದೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಅಸಹಕಾರ ಧೋರಣೆಯ ಅವರ ಆಲೋಚನೆ ಏನಿದೆ ಅಥವಾ ಆ ರೀತಿಯಾದಂಥ ನಡೆಯ ಬಗ್ಗೆ ಬೇಸರಗೊಂಡಿದ್ದಾರೆ ಎನ್ನುವಂತಹ ಒಂದು ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಈಗಾಗಲೇ ಖರ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧೀಜಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಟ್ ಆದರೆ ಈ ಚರ್ಚೆ ಎಂಡಿಗೆ ಮಾತ್ರ ಹೋಗ್ತಾ ಇಲ್ಲ. 2025 ಒಳಗಡೆ ನಾನು CM ಆಗಬೇಕು ಅನ್ನುವಂಥ ಹಠವನ್ನು ಹೊತ್ತಿರುವಂಥ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರ ಸಹಕಾರ ಸಿಗದೇ ಇರುವಂಥದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಈ ಎಲ್ಲ ಬೆಳವಣಿಗೆಗಳು ಬರುವಂತಹ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಮಸ್ಯೆಯನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಟ್ ದಿ ಸೇಮ್ ಟೈಮ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆಗಿನ ಅಧಿಕಾರ ಹಸ್ತಾಂತರದ ಹೋರಾಟವನ್ನು ನಿರ್ಧರಿಸುವಂಥ ಮಟ್ಟಕ್ಕೂ ಕೂಡ ಹೋಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಕಳೆದ ವಾರಾಂತ್ಯಕ್ಕೆ ನಗರದಲ್ಲಿ ಬೀಡು ಬಿಟ್ಟಿದ್ದಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಿದ್ದರಾಮಯ್ಯನವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯ ಸಂದೇಶವನ್ನು ತಲುಪಿಸಿದ್ದಾರೆ. ಆದರೆ ಖರ್ಗೆ ಅವರನ್ನು ಸಿದ್ದರಾಮಯ್ಯ ಭೇಟಿ ಆದರೂ ಕೂಡ ತಾನು ರಾಹುಲ್ ಗಾಂಧಿಯ ಜೊತೆಗೆ ಮಾತ್ರ ಈ ವಿಚಾರವನ್ನು ಚರ್ಚಿಸಬೇಕು ಅಂತೇಳಿ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ವಿಚಾರವನ್ನು ತಿಳಿದುಕೊಂಡಂತಹ ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಅನ್ನುವಂಥ ವಿಚಾರವೂ ಕೂಡ ಈಗ ಬಹಿರಂಗ ಆಗಿದೆ. ಇನ್ನು ಪ್ರಾಯಶಃ ಇದೇ ಕಾರಣವಿರಬೇಕು, ಖರ್ಗೆ ಅವರು ಮಾಧ್ಯಮದ ಜೊತೆಗೆ ಮಾತನಾಡ್ತಾ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಆ ನಿರ್ಧಾರ ಖುದ್ದು AICC ಅಧ್ಯಕ್ಷರ ಒಂದು ನಿರ್ಧಾರ ಆಗಿರ್ತದೆ, ಹಾಗೆಯೇ ಹೈಕಮಾಂಡ್ನ ನಿರ್ಧಾರ ಆಗಿರ್ತದೆ. ಅದನ್ನು ಎಲ್ಲರೂ ಕೂಡ ಪಾಲಿಸಲೇಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಳ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಈ ಅಧಿಕಾರ ಹಸ್ತಾಂತರದ ವಿಚಾರ ಏನಿದೆ ಇದು ಒಳಗೊಳಗೆ ನಡೀತಿರುವಂತಹ ದೊಡ್ಡ ಯುದ್ಧ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಸಿದ್ದರಾಮಯ್ಯ ಬಣದವರು ಸಿದ್ದರಾಮಯ್ಯನವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕಸಿದುಕೊಳ್ಳಬಾರದು ಅನ್ನುವಂಥ ಹಠವನ್ನು ಹಿಡಿದಿದ್ರೆ, ಡಿ ಕೆ ಬಣದವರು ಸಿದ್ದರಾಮಯ್ಯ ಬಣದಿಂದ ಈ CM ಸ್ಥಾನದ ಹುದ್ದೆಯನ್ನು ಕಸಿದುಕೊಂಡು ತಾವು ಅಧಿಕಾರವನ್ನು ಅನುಭವಿಸಬೇಕು ಅನ್ನುವಂಥ ಹಪಾಹಪಿಯಲ್ಲಿದ್ದಾರೆ. ಇನ್ನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನುವಂಥ ಸಂದೇಶಕ್ಕೆ ಅನುಗುಣವಾಗಿ 2-3 ವಿಚಾರಗಳಲ್ಲಿ ಈಗಾಗಲೇ ಕೌಂಟರ್ ಮೇಲೆ ಕೌಂಟರನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ಈ ಸಿದ್ದರಾಮಯ್ಯ ಬಣದವರಿಗೆ. ಈಗ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಖುದ್ದು AICC ಅಧ್ಯಕ್ಷರೇ ಇಲ್ಲಿ ಬಂದರೂ ಕೂಡ ಅವರ ಬಳಿ ಸಿದ್ದರಾಮಯ್ಯನವರು ಏನೂ ಕೂಡ ಹೇಳದೆ ನಾನು ರಾಹುಲ್ ಗಾಂಧಿಯ ಜೊತೆಗೆ ಚರ್ಚಿಸ್ತೇನೆ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ, ಸಾಕಷ್ಟು ಗೊಂದಲಗಳಿಗೆ ಮತ್ತು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿದೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. AICC ಅಧ್ಯಕ್ಷರಾದಂತಹ ಖರ್ಗೆ ಅವರು ಈ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಎಲ್ಲವನ್ನು ಎಲ್ಲರ ಎದುರುಗಡೆ ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನೋಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಆದರೆ ಅನಿವಾರ್ಯವಾಗಿ
ಅನಿವಾರ್ಯವಾಗಿ ಯಾವಾಗ ಕಂಪ್ಲೀಟಾಗಿ ಈ ಎಲ್ಲ ಪ್ರಕರಣಗಳು ಅಥವಾ ಪ್ರಹಸನಗಳು ಬೇರೆ ಬೇರೆ ದಿಕ್ಕನ್ನು ಪಡೆದುಕೊಳ್ತಾ ಹೋಯ್ತೋ ಆಗ ಅನಿವಾರ್ಯವಾಗಿ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಕುರ್ಚಿಯ ಗುದ್ದಾಟ ಹೊರ ಜಗತ್ತಿಗೆ ಗೊತ್ತಾಗುವಂತಾಯಿತು. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಕಂಪ್ಲೀಟಾಗಿ ಈ ಏನೋ ಒಂದು ಪ್ರೊಸೆಸ್ ನಡೀತಿದೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆದೇ ರೀತಿಯಾದಂಥ ಬಲ ಇದೆ. ಹಾಗೆಯೇ ಈ ಪ್ರಮುಖವಾಗಿ ಇದ್ದಂಥದ್ದು ಸಿದ್ದರಾಮಯ್ಯವರಿಗೆ ಈ ತನ್ನ ಬಣದ ಒಂದು ಸಪೋರ್ಟ್, ಆ ಸಪೋರ್ಟ್ ಇವಾಗ ಸಿಗುತ್ತಾ ಇಲ್ವಾ ಅನ್ನೋಂತಹ ಗೊಂದಲವು ಕೂಡ ಶುರುವಾಗಿದೆ. ಈಗ ಒಂದು ಕಡೆ ACC ಅಧ್ಯಕ್ಷರು ಖರ್ಗೆನೇ ಆಗಿದ್ರು ಕೂಡ ಡಿಸಿಷನ್ನನ್ನು ಅವರು ನೇರವಾಗಿ ಇಂಥ ಗಂಭೀರ ವಿಚಾರಗಳಲ್ಲಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ರಾಹುಲ್ ಗಾಂಧಿಯವರ ನಿರ್ಧಾರ ಏನಾಗ್ತದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ರಾಹುಲ್ ಗಾಂಧಿಗಿರುವಂಥ ಫೇಮು ನೇಮು ಒಂದು ಕಡೆ, ಬಟ್ ಅದು ಇಲ್ಲದೆಯೂ ಕೂಡ ರಾಹುಲ್ ಗಾಂಧಿಯವರು ಇಲ್ಲಿ ಈ ಸಿದ್ದರಾಮಯ್ಯನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರಾ ಅನ್ನೋದು ಮತ್ತೊಂದು ಈಗ ಪ್ರಶ್ನೆ. ಇನ್ನು ರಾಹುಲ್ ಗಾಂಧಿಯವರ ಅಸಮಾಧಾನಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಸಿದ್ದರಾಮಯ್ಯನವರ ಪುತ್ರನ ವರ್ತನೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸರ್ಕಾರದ ಕೆಲಸದಲ್ಲಿ ಮಾಡ್ತಿರುವಂಥ ಹಸ್ತಕ್ಷೇಪದ ಬಗ್ಗೆ ಕೆಲವು ವರದಿಗಳು ರಾಹುಲ್ ಗಾಂಧಿಯವರ ಗಮನಕ್ಕೆ ಬಂದಿದೆ. ಈ ಬೆಳವಣಿಗೆ ರಾಹುಲ್ ಗಾಂಧಿಯವರಿಗೆ ಅಸಮಾಧಾನವನ್ನು ತಂದಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇದರ ಪರಿಣಾಮವಾಗಿ ಪಕ್ಷದ ಒಳಗಡೆ ಸಿದ್ದರಾಮಯ್ಯನವರ ಸ್ಥಾನ ಮತ್ತು ದುರ್ಬಲವಾಗುವಂತಹ ಅವರ ಅಧಿಕಾರದ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದೇ ಹೌದಾದರೆ ಸಿದ್ದರಾಮಯ್ಯ ಮಾನಸಿಕವಾಗಿ ತಯಾರಾಗಬೇಕಾಗ್ತದೆ. ಇನ್ನು ಅವರ ಗುಂಪಿನ ಕೆಲವು ಸಚಿವರು ಮತ್ತು ಈ ಬಕೆಟ್ ಹಿಡಿಯುವಂತಹ ಕೆಲವರು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ವಾರದಲ್ಲಿ ಮುಂದಿನ ಚರ್ಚೆಯನ್ನು ಮಾಡಿ ಬಜೆಟನ್ನು ಮಂಡಿಸಿ ನಂತರ ರಾಜೀನಾಮೆಯನ್ನು ಕೊಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರ ಬದಲು ಒಂದಂತೂ ಕ್ಲಿಯರ್ ಆಗಿ ಇಲ್ಲ ಅರ್ಥ ಆಗ್ತಿದೆ, ಏನೇ ಮಾಡಿದರೂ ಕೂಡ ಸಾರ್ಟ್ಔಟ್ ಆಗಲೇಬೇಕು. ಸೊ ದಟ್ಟು ಈಗ ಮತ್ತೊಂದು ಬಜೆಟನ್ನು ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೋ ಡಿ ಕೆ ಶಿವಕುಮಾರ್ ಮಂಡನೆ ಮಾಡ್ತಾರೋ ಸೆಕೆಂಡ್ರಿ. ಬಟ್ ಮೊನ್ನೆ ಡಿ ಕೆ ಶಿವಕುಮಾರೇ ಮಂಡನೆ ಮಾಡ್ತಾರೆ ಅನ್ನೋಂಥ ವಿಚಾರ ಚರ್ಚೆಗೆ ಬಂದಿತ್ತು. ಬಟ್ ಈಗ ಬೇಡ, ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಚರ್ಚೆ ಮಾಡೋದಕ್ಕೆ ಆ ವಿಚಾರದ ಬಗ್ಗೆ ಚರ್ಚೆ ಮಾಡೋದು ಬೇಡ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಹಾಗೆಯೇ ಮತ್ತೊಂದು ವಿಚಾರವೂ ಕೂಡ ಇದೆ. ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯ ಡಿಸೆಂಬರ್ನಲ್ಲಿ ಮುರಿತಾರೆ. ಹಾಗಾಗಿ ಡಿಸೆಂಬರ್ವರೆಗೂ ಕೂಡ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥ ಮಾತಿದೆ. ರಾಜಸ್ಥಾನ, ಛತ್ತೀಸ್ಗಢದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಅವಕಾಶವನ್ನು ಕೊಡದೆ ಅಶೋಕ್ ಗೆಹ್ಲೋಟ್ ಮತ್ತು ಭೂಪೇಶ್ ಬಘೇಲ್ ಅವರಿಗೆ 5 ವರ್ಷದ ಅವಧಿಯನ್ನು ನೀಡಿದಂಥ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲೂ ಕೂಡ ಮತ್ತೆ ಅಂತಹದ್ದೇ ಒಂದು ಸಂಪ್ರದಾಯವನ್ನು ಹುಟ್ಟುಹಾಕ್ತದ. ಡಿ ಕೆ ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಚೋಕನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತಾ ಕಾದು ನೋಡಬೇಕು. ಆದರೆ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಹೋಗ್ತಿರುವಂಥ ಸ್ಪೀಡು ಮತ್ತು ಹಿಡಿದಿರುವಂಥ ಹಠವನ್ನು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗುವಂಥ ಲಕ್ಷಣ ಮಾತ್ರ ಕಾಣಿಸ್ತಿಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡೋದು ಬೆಟರಾ ಅಥವಾ ಬಿಟ್ಟುಕೊಡದೇ ಇರೋದು ಬೆಟರಾ? ಡಿ ಕೆ ಶಿಗೆ ಅಧಿಕಾರವನ್ನು ಬಿಟ್ಟುಕೊಡೋದು ಬೆಟರಾ ಅಥವಾ ಬೇರೆ ಯಾರಾದರೂ ಅಧಿಕಾರವನ್ನು ವಹಿಸ್ಕೊಂಡು ಬೆಟರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.